ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಳ್ಳಾರಿ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 14ನೇ ತಾರೀಕಿಗೆ ಬಂದಿರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರವು ಏನು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿರುವಂಥ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ನೇರ ಸಂದರ್ಶನಕ್ಕೆ ಅನುಮತಿಸಿರುವುದರಿಂದ ವಿದ್ಯಾರ್ಥಿಗಳ ದಾಖಲಾತಿ ನೇರ ಸಂದರ್ಶನ ಏರ್ಪಡಿಸಲಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳು ನೀವು ಅಲೈಡ್ ಹೆಲ್ತ್ ಸೈನ್ಸಲ್ಲಿ, ಉದಾಹರಣೆಗೆ BScಯಲ್ಲಿ ಬರುವಂಥ ಆಪ್ರೇಷನ್ ಥಿಯೇಟರ್ ಇರ್ಬೋದು, ಆಮೇಲೆ ನ್ಯೂರೋ ಸೈನ್ಸು, ಲ್ಯಾಬ್ ಟೆಕ್ನಾಲಜಿ, ಇಮೇಜಿಂಗ್ ಟೆಕ್ನಾಲಜಿ, ಕಾರ್ಡಿಯಕ್ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ, ರೆಸ್ಪಿರೇಟರಿ ಟೆಕ್ನಾಲಜಿ, ರೇಡಿಯೋಥೆರಪಿ, ಆಪ್ಟೋಮೆಟ್ರಿ, ರೆನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಈ ರೀತಿ ಒಟ್ಟು 13 ಕೋರ್ಸ್ಗಳಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕಂತಂದರೆ ಯಾರು ಅಭ್ಯರ್ಥಿಗಳು PUC ಸೈನ್ಸ್ ಕಂಪ್ಲೀಟ್ ಆಗಿದೆ ಹಿಂದಿನ ವರ್ಷದಲ್ಲಿ, ಓಕೆ, ಈಗ ಓದ್ತಾ ಇರೋರಿಗೆಲ್ಲ ಹಿಂದಿನ ವರ್ಷದ ಯಾರು PUC ಸೈನ್ಸ್ ಕಂಪ್ಲೀಟ್ ಆಗಿದೆ, ಸೊ ಅಂಥ ಅಭ್ಯರ್ಥಿಗಳಿಗೆ 13 ಕೋರ್ಸ್ಗಳನ್ನು ಇಲ್ಲಿ ಡೈರೆಕ್ಟ್ ನಿಮ್ಮಗಳಿಗೆ ಸಂದರ್ಶನ ಕರೆದು ದಾಖಲಾತಿಯನ್ನು ತೊಗೊತಾ ಇದ್ದಾರೆ. ಇಲ್ಲಿ ತಲಾ 20 ಸೀಟುಗಳಿದ್ದಾವೆ. ಟೋಟಲ್ ಆಗಿರೋದು 258 ಸೀಟುಗಳು. 258 ಸೀಟುಗಳಿದ್ದಾವೆ. ಎಲ್ಲದರಲ್ಲೂ ಕೂಡ ಏನಿದಾವಪ್ಪ ಅಂತಂದರೆ ಇಲ್ಲಿ 20 ಸೀಟುಗಳಿದ್ದಾವೆ. ಲ್ಯಾಬಲ್ಲಿ ಮಾತ್ರ 40 ಸೀಟುಗಳು ಇರುವಂಥದ್ದು ಮತ್ತು ಇದರಲ್ಲಿ ಕಾರ್ಡಿಯಕ್ ಟೆಕ್ನಾಲಜಿಯಲ್ಲಿ 8 ಸೀಟುಗಳು ಇರುವಂಥದ್ದು. ಅಭ್ಯರ್ಥಿಗಳು ಈ ಒಂದು ಚಾರ್ಟನ್ನು ನೋಡಿಕೊಂಡು ನೀವು ಸಂದರ್ಶನಕ್ಕೆ ಹೋಗ್ಬೋದು. PUC ಪಾಸ್ ಆದವರು, ಹೋದ ವರ್ಷ 2024ರಲ್ಲಿ ಪಾಸ್ ಆದವರು PUC ಮೇಲೆ ಅಡ್ಮಿಷನ್ ತೊಗೋಬೇಕಂತಂದರೆ ಅಂಥ ಅಭ್ಯರ್ಥಿಗಳಿಗೆ ಒಂದು ಸಂದರ್ಶನವನ್ನು ಕರೆಯಲಾಗಿದೆ. ಇಲ್ಲಿ ನೋಡ್ಬೋದು 24ನೇ ತಾರೀಕಿಗೆ ಬೆಳಗ್ಗೆ 9:00 ನೀವೇನು ಮಾಡಬೇಕಂತಂದರೆ ಈ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಇದೇ ವರ್ಷ ಅಂದರೆ ಇದೇ ತಿಂಗಳು 24ನೇ ತಾರೀಕಿಗೆ ನೀವು ಸಂದರ್ಶನಕ್ಕೆ ಹೋಗಬೇಕು. ಸೊ ಹೋಗಬೇಕಾದರೆ ಇಲ್ಲಿ ನೀವು ತರಬೇಕಾದಂಥ ದಾಖಲಾತಿಗಳು, ಓಕೆ, ಯಾವೆಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗಬೇಕು ಅಂತಂದರೆ SSLC ಒರಿಜಿನಲ್ಲು, PUC ಒರಿಜಿನಲ್ ಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಒರಿಜಿನಲ್ ಬೇಕು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒರಿಜಿನಲು, ಹೈದರಾಬಾದ್ ಕರ್ನಾಟಕ ಇದ್ದರೆ ಅದು ಒರಿಜಿನಲ್ ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು, 2 ಸೆಟ್ ಪಾಸ್ಪೋರ್ಟ್ ಸೈಜ್ ಫೋಟೋ 5 ಬೇಕು. 5 ಏನಪ್ಪ ಅಂದರೆ ನಂಬರ್ ಆಫ್ ಫೋಟೋಸ್ 5, 2 ಸೆಟ್ ಆ ಥರ ಬೇಕು. ಮತ್ತು ಆಲ್ ಡಾಕ್ಯುಮೆಂಟ್ 2 ಸೆಟ್ ಜೆರಾಕ್ಸ್ ಬೇಕು. ಮತ್ತು ಕಾಪಿ ಪೆನ್ ಡ್ರೈವ್, ಒಂದೊಂದು ಸಪ್ರೇಟ್ ಆದ ಒಂದು ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಪೆನ್ ಡ್ರೈವಲ್ಲಿ ಕೂಡ ತೊಗೊಂಡು ಹೋಗಬೇಕು. ಮತ್ತು 2 ಸೆಟ್ ಜೆರಾಕ್ಸನ್ನು ತೊಗೊಂಡು ಹೋಗಬೇಕು. ಜೊತೆಗೆ ಎಲ್ಲ ಮೇಲೆ ಕಾಣಿಸಿದ ಎಲ್ಲಗಳನ್ನು ಏನು ಮಾಡಬೇಕಂತಂದರೆ ನೀವು ಒರಿಜಿನಲ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ. ಇದು PUC ಅವರಿಗೆ ಕೊಟ್ಟಿರುವಂಥ ಮಾಹಿತಿ ನೋಡಿ. PUC ಅವರಿಗೆ ಡೈರೆಕ್ಟ್ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಅವರುಗಳಿಗೆ ನೇರ ಸಂದರ್ಶನ ಇದೆ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ. ನಿಮ್ಮಗಳಿಗೆ ಡೈರೆಕ್ಟ್ ಗೌರ್ಮೆಂಟ್ ಕಾಲೇಜಿದು, ಡೈರೆಕ್ಟ್ ಹೋಗಿ ಅಡ್ಮಿಷನ್ಗಳನ್ನು ಪಡ್ಕೊಳ್ಬೋದು. ಆದರೆ ಒಂದು ಸಂದರ್ಶನ ಅಂತ ಮಾಡಿದ್ದಾರೆ, ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಿಮ್ಗೆ ಯಾವ ಸೀಟ್ ಬೇಕು, ಈ ಒಂದು ಕೋರ್ಸ್ಗಳಲ್ಲಿ ನಿಮ್ಗೆ ಯಾವುದು ಸೀಟ್ ಬೇಕು ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು ಅವರುಗಳಿಗೆ ಹೇಳಿ ಅಡ್ಮಿಷನನ್ನು ಪಡ್ಕೋಬೋದಾಗಿದೆ. ಆದರೆ ಇಲ್ಲಿ ಹೇಳಿಲ್ಲ, ನಿಯರಾಗಿ ಹೇಳಿಲ್ಲ, ನಾವು ಇಲ್ಲಿ ಏನಪ್ಪ ಪರ್ಸೆಂಟೇಜ್ ಬೇಸ್ ಮೇಲೆ ತೊಗೊತೀವೋ ಅಥವಾ ಕಾಸ್ಟ್ ಮೇಲೆ ತೊಗೊತೀವಿ ಅಂತ. ಬಟ್ ಇಲ್ಲಿ ಆಲ್ಮೋಸ್ಟ್ ಆಗಿ ಜಾಸ್ತಿ ಸಂಖ್ಯೆಯಲ್ಲಿ ಹುಡುಗರು ಬರ್ತಾಯಿದ್ರೆ ಪರ್ಸೆಂಟೇಜು ಬೇಸ್ ಏನಂದರೆ ಕಾಸ್ಟನ್ನು ಕೂಡ ನೋಡ್ತಾರೆ. ಬಟ್ ಎನಿ ಹೌ ಈಗ ತುಂಬ ಲೇಟ್ ಆಗಿದೆ, ಅಭ್ಯರ್ಥಿಗಳಿಗೆ ಜಾಸ್ತಿ ಮಾಹಿತಿ ಇಲ್ಲ. ಕಡಿಮೆ ವಿದ್ಯಾರ್ಥಿಗಳು ಹೋಗೋದರಿಂದ ಎಲ್ಲರಿಗೂ ಸೀಟ್ ಸಿಗುವಂಥ ಚಾನ್ಸಸ್ ಇದೆ.